ಬಟ್ ಚೆನ್ನಾಗಿ ಹತ್ತುತ್ತಾ ಇದೆ ಆ್ಯಕ್ಚುಲಿ. ಓಹೋ ಹೋ ಹೋ, ಪ್ರಾಣಿ ಹೋಗ್ಬೇಕಾದ್ರೆ ಪ್ರಾಣಿ ಭಯಕ್ಕಿನ್ನ ನನಗೆ ಹಂಟರ್ಗಳದೇ ಭಯ. ಓ ಓ ಓ ಓ, ಸರಿ ನೋಡಬೇಕು ಹತ್ತಿ. ಒಳ್ಳೆ ಕ್ಯಾಬಿನ್ ಥರನೇ ಹೆಂಗೆ ಮಾಡ್ಕೊಂಡವ್ರು ನೋಡಿ, ಟ್ರೆಡ್ಸೇ ಗೊತ್ತಾಗ್ಬಾರ್ದು ಅಷ್ಟು ಕೇಕ್ ಆಗ್ಬಿಟ್ಟಿದೆ. ಯೂಶಲಿ ಜರ್ಮನಿಯಲ್ಲಿ ಲೀಗಲ್ ಆಫ್ ರೋಡ್ ಸಿಗೋದು ತುಂಬಾ ಕಷ್ಟ. ಎಲ್ಲ ಕಡೆ ಟ್ರಯಲ್ಸ್ ಇರುತ್ತೆ, ಆದ್ರೆ ಈ ತರದ್ ಸಿಂಬಲ್ ಹಾಕಿರ್ತಾರೆ. ಈ ಸಿಂಬಲ್ ಏನಂತಂದ್ರೆ ಕಾರು ಅಥವಾ ಬೈಕು ಪ್ರೈವೇಟ್ ಆಗಿರೋರ್ದು ಒಳಗೆ ಹೋಗಂಗಿಲ್ಲ ಅಂತ. ಫೈನಲಿ ನನಗೆ ಜರ್ಮನಿಲೇ ಆ ಥರ ಸಿಂಬಲ್ಸ್ ನೋಡದೇ ಇರುವಂಥ ಆಫ್ ರೋಡ್ ರೋಡು ಇದೊಂದೇ ನೋಡಿದ್ದು. ನೋಡೋಣ, ಅದೇ ಥರದ್ದೊಂದು ರೂಟ್ ಮ್ಯಾಪ್ನ ನೋಡ್ಕೊಂಡು ಬಂದಿದ್ದೀನಿ. ಸೊ ಸ್ವಲ್ಪ ರೋಡ್ಸಲ್ಲೂ ಕ್ರಾಸ್ ಆಗುತ್ತೆ, ತಿರ್ಗಾ ವಾಪಸ್ ಟ್ರಯಲ್ಸ್ಗೆ ಹೋಗುತ್ತೆ. ಈ ಥರ ಯಾವ್ಯಾವ ರೋಡಲ್ಲೇ ಆಫ್ ರೋಡ್ ಮಾಡ್ಬೋದು ಅಂಥ ರೋಡ್ಸ್ನ ತೋರಿಸ್ತೀನಿ ಇವತ್ತು ನಿಮಗೆ. ಪೂರ್ತಿ ವಿಡಿಯೋ ನೋಡೋದು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಆಫ್ ರೋಡ್ ಬಂದಮೇಲೆ ಆಫ್ ರೋಡ್ ಮೋಡ್ ಅಂತೂ ಹಾಕ್ಕೊಳ್ಲೇಬೇಕಲ್ವ. ಸೊ ಆಫ್ ರೋಡ್ ಮೋಡಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಆನ್ ದ ಗೋನು ಶಿಫ್ಟ್ ಆಗುತ್ತೆ ಇದು. ಜಸ್ಟ್ ನಿಮಗೆ ತೋರಿಸೋಣ ಅಂತ ಇಲ್ಲೇ ನಿಲ್ಸ್ಕೊಂಡೇ ಮಾಡ್ತಾ ಇದ್ದೀನಿ. ಸೊ ನೋಡಿ, ಹಂಗೆ ನಾರ್ಮಲ್ ರೋಡ್ ಇದು. ಇಲ್ಲಿಂದ ಒಂದು ಡಿವಿಯೇಷನ್ ತೊಗೊಂಡು ಇಲ್ಲಿ ಬರ್ತಾ ಇರೋದು. ಸೂಪರ್ ಸೂಪರ್. ಓ ಸ್ಲೈಡ್ ಆಗ್ತಾ ಇದೆ ರೇರು. ಒಂಚೂರು ಬಗ್ಸಿ ಜಾಸ್ತಿ ಥ್ರಾಟ್ಲ್ ಕೊಟ್ಟರೆ ಸ್ಲೈಡ್ ಆಗ್ಬಿಡತ್ತೆ. ಈ ಥರ ನೆಮ್ಮದಿಯಾಗಿ ಆಫ್ ರೋಡಿಂಗ್ ಮಾಡಿ ಎಷ್ಟು ವರ್ಷನೇ ಆಗೋಗಿತ್ತು. ನಾನು ಹಿಮಾಲಯನಲ್ಲೇ 2019 ಮಾಡಿದ್ದೆ ಲಾಸ್ಟು. ಬಟ್ ಇದು ಇನ್ನೂ ಆಫ್ ರೋಡ್ ಅನ್ನೋಕ್ಕಾಗಲ್ಲ ಬಿಡಿ. ಬಟ್ ಇಟ್ಸ್ ಸ್ಟಿಲ್ ಸಮಥಿಂಗ್. ಸೊ ನೋಡಿ, ಆನ್ ದ ಗೋ ಇವಾಗ ನಾನು ವಾಪಸ್ಸು ಅರ್ಬನ್ ಮೋಡ್ಗೆ ಬರ್ಬೋದು. ರೋಡ್ ಬಂದಿದ್ದ ತಕ್ಷಣ ಅರ್ಬನ್ ಮೋಡ್. ಬಟ್ ಇಲ್ಲೆಲ್ಲೋ ವಾಪಸ್ಸು ಕಳಿಸ್ತಾ ಇದೆ ಅನಿಸುತ್ತೆ. ಆಫ್ ರೋಡ್ ಮೋಡ್ ಅಗೇನ್. ಹಾಂ, ಈ ಥರ ಸಿಂಬಲ್ ಇಲ್ಲದೆ ಇರೋ ರೋಡ್ ನೋಡೋಕ್ಕೆ ಫುಲ್ ಖುಷಿ. ಏನಂತೀರ? ಫುಲ್ಲು ಫೀಲ್ಡ್ಸು. ಈ ಕಡೆ ಏನೋ ಬೆಳೀತಾರೆ ಅನಿಸುತ್ತೆ, ಅದೇ ಸಮ್ಮರಲ್ಲಿ ಬೆಳೀತಾರೆ. ಈಗ ಇನ್ನೂ ಆ್ಯಕ್ಚುಲಿ ಮಾರ್ಚು. ಈ ಕಡೆ ಸ್ಟ್ರೀಮ್ ಬೇರೆ ಇದೆ ನೋಡಿ, ಪೀಸ್ ಆಗಿದೆ ಒಂಥರ. ಅದೇ ಓಪನ್ ಫೀಲ್ಡ್ಸು. ನನಗೆ ಫಾರೆಸ್ಟ್ ರೂಟ್ಸ್ ಇನ್ನೂ ಜಾಸ್ತಿ ಇಷ್ಟ ನನಗೆ. ಬಟ್ ಇದು ಚೆನ್ನಾಗಿದೆ. ಏನು ಬೆಳೀತಾರೆ ಇಲ್ಲಿ ಅಂತ ಒಂದ್ಸಲಿ ಸಮ್ಮರಲ್ಲಿ ಬಂದು ನೋಡಬೇಕು. ಜರ್ಮನಿಲಿ ಆಫ್ ರೋಡ್ ಇಲ್ಲವೇ ಇಲ್ಲ ಅಂತೇನಿಲ್ಲ. ಸ್ಟ್ರೇಟ್ ರೋಡ್ ಇದೆ, ಹೊಡೆಯೋಣ ಏನಂತೀರಾ? ಆಲ್ರೆಡಿ 70. ಅಬ್ಬಾಬಾಬ. ಓ, ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. 75. ಓ, ಇಲ್ಲೇ ಬಂತಲ್ಲ. ಸೊ ಹೆಂಗಿದೆ ನೋಡಿ ಟ್ರೈಲು. ನಾರ್ಮಲ್ ಟ್ರಯಲ್ಲೇ ನೀವು ಆಲ್ರೆಡಿ ಗೋಪ್ರೋಲ್ ನೋಡಿದ್ದೀರಾ. ಇಲ್ಲಿ ನೋಡಿ, ಅಲ್ಲಿ ಆಲ್ರೆಡಿ ಫಾರ್ಮ್ ಎಕ್ವಿಪ್ಮೆಂಟ್ ಒಂದು ಏನೋ ಸೀಡ್ ಟೀಲಿಂಗೋ ಏನೋ ಮಾಡ್ತಿರ್ಬೇಕೇನೋ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ಸಲ್ಲೇ ತಿಳಿಸಿ. ಈ ಥರ ಫಾರ್ಮ್ ವೆಹಿಕಲ್ಸ್ ಓಡಾಡಲಿ ಅಂತ ಮಾತ್ರ ಅದು ಬಿಟ್ಕೊಂಡಿರ್ತಾರೆ. ಅದಕ್ಕೆ ಎಷ್ಟೊಂದು ಕಡೆ ನಾವು ಕಾರು ಬೈಕಿಗೆ ಅಲೌಡ್ ಇಲ್ಲ ಅಂತ ನೋಡ್ಬೋದು. ಬಟ್ ಇದೊಂದು ರೋಡು ಸಿಕ್ಕಿರೋದು ಒಳ್ಳೆಯದಾಯಿತು. ಸೊ ಈಗ ಸ್ವಲ್ಪ ಫಾರೆಸ್ಟ್ ಒಳಗೆ ಹೋಗ್ತೀವಿ ಅಂತ ಕಾಣಿಸ್ತಾ ಇದೆ. ಎಲ್ಲ ಹೆಂಗಿದೆ ವಾಚ್ ಟವರ್ಗಳು. ಹತ್ಬೋದು ಅನಿಸುತ್ತೆ, ಒಂದ್ಸರಿ ನೋಡಬೇಕು ಹತ್ತಿ. ಸೊ ಇಲ್ಲಿ ಹತ್ತಿ ತೋರಿಸ್ಬೋದು ನೋಡಿ ನಿಮಗೆ. ಇದೇನು ತುಂಬ ಹೈಟಲ್ಲೂ ಇಲ್ಲ. ಓಕೆ, ಒಳ್ಳೆ ಕ್ಯಾಬಿನ್ ಥರನೇ ಹೆಂಗೆ ಮಾಡ್ಕೊಂಡವ್ರು ನೋಡಿ. ನೋಡಿ ಏನಕ್ಕೆ ಮಾಡ್ಕೊಳ್ತಾರೋ ಇದು ಗೊತ್ತಿಲ್ಲ. ಇಲ್ಲಿ ಕೂತ್ಕೊಂಡು ನೋಡೋ ಥರನೂ ಇಲ್ಲ ಗ್ಲಾಸ್ಗಳು. ಜರ್ಮನಿಲಿರೋರು ಯಾರು ಈ ವ್ಲಾಗ್ ನೋಡ್ತಿದ್ರೆ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಅವರು ಲಾಕ್ ಮಾಡ್ಕೋಬೋದು ಒಳಗಡೆಯಿಂದ. ಹೆಂಗೆ ಸಿಕ್ಕಿತ್ತು ನಮಗೆ ಹಂಗೆ ವಾಪಸ್ ಬಿಟ್ಬಿಟ್ಟು ಹೊರಡ್ತಾ ಇದ್ದೀವಿ. ಅಲ್ಲೇನೋ ಸೈಕಲ್ ಅವರ ಯಾರೋ ಇದ್ದಾರೆ ಅನಿಸುತ್ತೆ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋದು ಒಳ್ಳೇದು, ಅವ್ರಿಗೂ ಭಯ ಆಗುತ್ತೆ. ಹೆವಿ ಹೆಂಗಿದೆ ನೋಡಿ. ಸೊ ಇಂಥ ಕೇಸಲ್ಲಿ ತಿರುಗಿಸ್ಬೇಕು ಅಂತಂದರೆ ಸದ್ಯಕ್ಕೆ ನನಗೆ ಗೊತ್ತಿರೋ ಟ್ರಿಕ್ಕು ಇದೊಂದೇ. ಓಹೋ, ಯಾಕೋ ವರ್ಕ್ ಆಗ್ತಿಲ್ವಲ್ಲ. ತುಂಬ ಒಳಗೋಗ್ಬಿಡ್ತದು, ಡಿಗ್ಗಾಗೋಯ್ತು. ಸ್ವಲ್ಪ ಹಿಂದೆ ಗಾಡಿ ಲೈಟ್ ವೆಯ್ಟ್ ಇರೋದ್ರಿಂದ ಎಳಿಬೋದು.
ಸರ್ಕಸ್ಗಳು. ಆಫ್ ರೋಡಿಂಗ್ ಅಂದರೆ ಇದೇ ಮಜಾ. ವಾಪಸ್ ಹೋಗೋಣ, ಅವ್ರಿಗೆ ಯಾಕೆ ಡಿಸ್ಟರ್ಬ್ ಮಾಡೋದು. ಓ ಓ ಓ ಕೊಚ್ಚೆ ಎಳ್ಕೊಂಡು ಹೋಗ್ಬಿಡ್ತು ಹಂಗೆ ವಾಪಸ್ಸು. ಫುಲ್ ಕೊಚ್ಚೆ ಇರೋಂಗಿದೆ ಈ ಕಡೆ. ಸ್ವಲ್ಪ ನಿಲ್ಸ್ಬಿಟ್ಟು ನೋಡ್ಕೊಂಬರೋದೇ ವಾಸಿ. ತುಂಬ ಸ್ಲೈಡ್ ಆಗ್ತಾಯಿದ್ದಾರೆ ಯಾರು. ಓ, ಫುಲ್ಲು ಕೇಕ್ ಆಗ್ಬಿಟ್ಟಿದೆ ಫುಲ್. ನೋಡಿ ಟ್ರೆಡ್ಸೇ ಗೊತ್ತಾಗ್ಬಾರ್ದು, ಅಷ್ಟು ಕೇಕ್ ಆಗ್ಬಿಟ್ಟಿದೆ. ಓ, ಹಿಂದೆ ಟೈರ್ ಅಂತೂ ಹೆವಿ, ಫುಲ್ ಜಾರ್ತಾಯಿದೆ. ಸೊ ಈಗ 2 ಆಪ್ಷನ್ ಇದೆ. ಹಿಂದೆ ಹಿಂಗೆ ತಿರುಗಿಸ್ಕೊಂಡು ಹೋಗಿ ಮರ್ಯಾದೆಯಾಗೆ ನೀಟಾಗೆ ವಿತೌಟ್ ಕೊಚ್ಚೆ ಆ ಕಡೆ ಆ ರೋಡ್ ಕಾಣ್ತಿದೆಯಲ್ಲ ಅಲ್ಲಿ, ಅದ್ರ ಹತ್ರ ಒಂದು ಪ್ಯಾರಲಲ್ ಟ್ರ್ಯಾಕ್ ಇದೆ, ಅಲ್ಲೋಗಿ ಜಾಯ್ನ್ ಆಗೋದು. ಇಲ್ಲಾಂದರೆ ಇದರಲ್ಲೇ ಕೊಚ್ಚೆಲ್ಲೇ ಸ್ವಲ್ಪ ಹೊತ್ತು ಮುಂದೆ ಹೋಗಿ ಲೆಫ್ಟ್ ತೊಗೊಂಡ್ರೆ ವಾಪಸ್ ಆ ಟ್ರ್ಯಾಕಿಗೆ ಜಾಯ್ನ್ ಆಗ್ತೀವಿ. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಅಟ್ಲೀಸ್ಟ್ ಒಂದು ಸ್ವಲ್ಪ ದೂರ ಟ್ರೈ ಮಾಡೋಣ. ಓಕೆ, ಗುಡ್. ಓ ಓಕೆ, ನಿಲ್ಲಿಸ್ಕೊಂಡು ನಿಲ್ಲೋ ತನಕ ಏನು ತೊಂದರೆ. ಹೆವಿ ಗುಡ್. ಗ್ರಾಸ್ ಮೇಲೆ ಹೋಗ್ಬಿಟ್ರೆ ಬೆಸ್ಟ್. ಇದಕ್ಕಿಂತ ಜಾಸ್ತಿ ಕೊಚ್ಚಲೆಲ್ಲ ಓಡಿಸಿದ್ದೀನಿ. ಹಿಮಾಲಯನಲ್ಲೇ ಸ್ವಲ್ಪ ಗ್ಯಾಪ್ ಆಗಿದೆಯಲ್ಲ, ಒಂಚೂರು ಬ್ಯಾಕ್ ಟು ಯೂಸ್ ಟು ಆಗೋದು ಟೈಮ್ ತೊಗೊಳತ್ತು. ಓಹ್, ಇಲ್ಲಿ ಹೆಂಗಿದೆ ನೋಡಿ, ಅವರು ಯಾರೋ ಕ್ಯಾರವಾನ್ ಥರ ಇಟ್ಕೊಂಬಿಟ್ಟಿದ್ದಾರೆ. ಆಮೇಲೆ ಗ್ರಿಲ್ಲು, ಒಳ್ಳೆ ಆಟ ಆಡೋಕ್ಕೆ ಕುದುರೆ, ಮಕ್ಳಿಗೆ ಸ್ವಿಂಗು ಎಲ್ಲ ಇಟ್ಕೊಂಬಿಟ್ಟವ್ರೆ. ಮನೇಲಿ ಯಾರಾದರೂ ಇರ್ತಾರೇನೋ. ಸೊ ಸುಮ್ಮನೆ ಹತ್ರ ಹೋಗೋದು ಬೇಡ, ಹೊರಟ್ಬಿಡೋಣ ಬನ್ನಿ. ಸೊ ಅಲ್ಲೆಲ್ಲ ಲ್ಯಾಂಡ್ ಪ್ರೈಸಸ್ಸು ಅಥವಾ ಏನೋ ಹಾಕಿರಬೇಕು, ನೋಡ್ಕೊಂಬರೋಣ ಬನ್ನಿ, ತೋರಿಸ್ತೀನಿ ನಿಮಗೆ. ಅದೇ ಸಣ್ಣ ಲೇಕ್ಗಳು, ಅದೇನೋ ಮನೆ ಥರ ಬೇರೆ ಇದೆ ಅಲ್ಲಿ. ಈ ಥರ ಎಕ್ಸ್ಪ್ಲೋರ್ ಮಾಡೋದ್ರಲ್ಲೇ ಮಜಾನೇ ಬೇರೆ, ಏನಂತೀರ? ಅದೇ ಒಬ್ಬೊಬ್ರಿಗೆ ಸೋಲೋ ಅವೆಲ್ಲ ಆಗಲ್ಲ. ಸೋಲೋ ಆಗೋರಿಗೆ, ಆಮೇಲೆ ನೇಚರ್ ಜೊತೆ ಜಾಸ್ತಿ ಕನೆಕ್ಟ್ ಆಗೋರಿಗೆ ಇದು ಚೆನ್ನಾಗಿ ಅನಿಸುತ್ತೆ. ಸೊ ಏನು ಬರೆದಿದ್ದಾರೆ ಅಂದರೆ ಲ್ಯಾಂಡ್ಶಾಫ್ಟ್ ಫ್ಲೀಗ್ ಫ್ಲಾಶ್. ಓಕೆ, ಪ್ರೈಸ್ ಅಂತೂ ಅಲ್ಲ ಇದು, ಬೇರೆ ಏನೋ ಬರೆದವ್ರೆ. ಫಾರ್ಮರ್ಸ್ದು ಏನೋ ಒಂದು ಮಾರ್ಕೆಟ್ ಥರ, ಅವ್ರಿಗೋಸ್ಕರ ಈ ಥರ ಡೆವಲಪ್ ಮಾಡಿ ಇಟ್ಟಿರೋದು ಅನ್ನೋ ಥರ ಬರ್ಕೊಂಡವ್ರೆ. ಓಹೋ ಎಸ್ ಫುಟ್ ಪ್ಯಾಕ್ಸ್ಗೆಲ್ಲ ಸ್ವಲ್ಪ ಹೊಡಿತಾ ಇದೆ, ಬಟ್ ಪರವಾಗಿಲ್ಲ. ಓ, ಬಿತ್ತು ಶೂಸ್ ಹಾಕ್ಕೊಂಡಿರೋದು. ಓ ಅಂದರೂ ಗಾಡಿ ಬಿತ್ತಲ್ಲ ಫಸ್ಟ್ ಟೈಮ್. ಕ್ರ್ಯಾಶ್ ಕಾರ್ಡ್ ಇಲ್ಲ ಅಂತಿದ್ದೆ. ಬೇಕಾಗಿತ್ತು ಇವತ್ತು. ಇರಲಿ, ಎತ್ತೋದಕ್ಕೂ ನನಗೂ ಗೊತ್ತಿರಲಿಲ್ಲ ಎಷ್ಟಿರುತ್ತೆ ವೆಯ್ಟು, ಹೆಂಗಿರುತ್ತೆ ಅಂತ. ಈಗ ಗೊತ್ತಾಗುತ್ತೆ, ಒಬ್ಬನೇ ಆಟ್ಕೊಳ್ಳಾಡ್ದಂಗಲ್ಲ ಅಂತ. ಓ, ಪರವಾಗಿಲ್ಲ, ಲೈಟ್ ವೆಯ್ಟೇ ಇದೆ, ನಾಟ್ ಬ್ಯಾಡ್. ಒಂದೇ ಸಲಿಗೆ ಎತ್ಬಿಟ್ಟೆ, ಗುಡ್. ಬೀಳೋ ಅಂಥದ್ದೇನು ಇರಲಿಲ್ಲ ಆ್ಯಕ್ಚುಲಿ. ಒಂದು ಕಡೆ ಕಾಲಿಗೆ ಹೊಡೀತು ಒಂಚೂರು ಶೂಸು, ಸೊ ಅದಕ್ಕೆ ಬಿದ್ದಿದ್ದು. ಹಿಂಗೆ ಬಿದ್ದಾಗ ಫೋಟೋ ತೆಗೆಯೋದೇ ಮರ್ತೋಗ್ತೀನಿ ನಾನು. ಇರಲಿ, ಹಾಗಂತ ಮತ್ತೆ ಬೀಳ್ಸೋದು ಬೇಡ. ಓಕೆ, ವಿ ಆರ್ ಔಟ್ ಆಫ್ ದ ರಟ್, ಲೆಟ್ಸ್ ಗೋ. ಫುಲ್ಲು ಬಿದ್ದು ಎತ್ತದ ಮೇಲೆ ಫುಲ್ ಏನು ಜೋಶ್ ಅಂತೀರಾ. ಅದೇ ಈ ಥರ ಒಂದು 4-5 ಸಲ ಎತ್ಬೋದು ಅನ್ಸುತ್ತೆ ಪರ್ ಡೇ. ಆಮೇಲೆ ಸುಸ್ತಾಗಿ ಹೋಗ್ಬಿಡುತ್ತೆ ಪರ್ ಡೇ. ಅಂದರೆ ಡಿಪೆಂಡ್ಸ್, ಮತ್ತೆ ರೆಸ್ಟ್ ತೊಗೊಳ್ಬೇಕಿದ್ರೆ 20 ನಿಮಿಷ ಕಂಟಿನ್ಯೂ ಮಾಡ್ಬೋದು. ಯಾಕಂದರೆ ಅಟ್ಲೀಸ್ಟ್ ಸಮ್ಮರಲ್ಲೇ 9 ಗಂಟೆವರೆಗೂ ಬೆಳಕಿರುತ್ತೆ. ಸೊ ಯುಟಿಲೈಸ್ ಮಾಡ್ಕೋಬೋದು ಅದನ್ನು. ಈಗ ರೋಡ್ಗೆ ಹೋಗಿ ಕನೆಕ್ಟ್ ಆಗ್ತೀವಿ. ನೆಕ್ಸ್ಟ್ ಪಾರ್ಟ್ ಆಫ್ ದ ಟ್ರಯಲ್ ಹೆಂಗಿರುತ್ತೆ ನೋಡೋಣ. ಬ್ಯಾಕ್ ಆನ್ ದ ಟಾರ್ಮ್ಯಾಕ್. 25 ಮಿನಿಟ್ಸು ಟಾರ್ ರೋಡು ಮುಗಿಸ್ಕೊಂಡು ಬಂದಮೇಲೆ ಈಗ ಆ್ಯಕ್ಚುಲಿ ಇದು ಏನು ಡನಾವ್ ರಿವರ್, ಇದು ಅಂದರೆ ಧನುಬೆ ರಿವರು. ಬನ್ನಿ, ಮತ್ತೆ ಗೊತ್ತಲ್ಲ ಡ್ರಿಲ್ಲು, ಆಫ್ ರೋಡ್ ಮೋಡಿಗೆ ಶಿಫ್ಟ್ ಆಗೋದು, ಓಡಿಸ್ತಾ ಇರೋದು. ಜೂರು ಡೊನಾವ್, ಅದೇ ಅಂದರೆ ಅದೇ ರಿವರ್ಗೆ ಅಂತ ಹಾಕೋರೆ. ಏನು ಇಷ್ಟ ಹತ್ರ ಇದ್ದೀವಿ ಅಂತಂದಮೇಲೆ ಚೆಕ್ಔಟ್ ಮಾಡೋದು ಒಳ್ಳೆಯದು. ಅಂದರೆ ಸಣ್ಣದಾಗೆ ಒಂದು ಲೇಕ್ಸ್ ಥರ ಏನಾರು ಒಂದು ಇರುತ್ತೆ.
ಇದು ಎಲ್ಲಿಗೆ ಕರ್ಕೊಂಡು ಹೋಗುತ್ತಪ್ಪ? ಈ ಟ್ರೈಲ್ ಎಂಡ್ ಆಗಿದ್ದು ಒಳ್ಳೆ ಡನೋ ರಿವರ್ ಹತ್ರನೇ ಎಂಡ್ ಆಗೋ ಥರ ಇತ್ತು. ನೋಡೋಣ ಬನ್ನಿ. ಇಲ್ಲ ಹೆಂಗಾರು ಹಾಕ್ಕೊಂಡವ್ರು ನೋಡಿ, ಆರ್ ವಿ ವೆಹಿಕಲ್ಸು ಥರದ್ದೆಲ್ಲ. ರಿವರ್ ವ್ಯೂ ಸಖತ್ತಾಗಿದೆ ನೋಡಿ. ಈ ಸಹ ಫಿಶಿಂಗ್ ಮಾಡ್ತಾವ್ರೆ. ಹಲೋ, ಚೇರು ಹುಡುಗಂದೇ ಕಾಣಿಸ್ತಾ ಇದೆ. ಹುಡುಗನೋ ಫಿಶಿಂಗ್ ಮಾಡ್ತಾವ. ಹೈ, ಹಲೋ ನೋಡಿ, ಪೀಸ್ ಲೈಫಲ್ಲಿ ಸಣ್ಣ ಇದ್ದರೆ ಆರಾಮಾಗಿ ಬಂದ್ಬಿಡ್ತಾರೆ. ಏನು ಪೀಸ್ ನೋಡಿ, ಫಿಶಿಂಗು. ಅದು ಏನಾದ್ರು ನಿಮ್ಮ ಹತ್ರ ಇನ್ಫ್ಲೇಟಬಲ್ ಬೋಟ್ ಏನಾದ್ರು ಇದ್ದರೆ ಆರಾಮಾಗಿ ಹಾಕ್ಕೊಂಬಿಟ್ಟು ಲೇಕಲ್ಲಿ ಹೋಗ್ತಾ ಇರ್ಬೋದು. ಇಟಲಿ ಇದು, ಆಮೇಲೆ ಯುರೋಪಿಯನ್ದು ಟ್ರಾನ್ಸ್ ಯೂರೋ ಟ್ರೈಲ್ಸ್ ಅಂತ ಇರುತ್ತೆ. ಆ ಟ್ರೈಲ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೋಡಿ, ಇಲ್ಲೂ ಗ್ರೇಸಿಂಗು ಏನೋ ಮಾಡ್ತಾ ಇದೆ. ಎಲ್ಲ ರೆಡಿ ಆಗ್ತಾವ್ರೆ ಸಮ್ಮರ್ ಬಂದಾಗ ಎಲ್ಲ ಹಾಕ್ಕೊಳಕ್ಕೆ. ಈಗ ಸ್ವಲ್ಪ ಕಷ್ಟ ಇರೋ ಆಫ್ ರೋಡ್ ಸ್ಟಾರ್ಟ್ ಆಗಿದೆ. ಕೊಚ್ಚೆನೂ ಇದೆ. ಓಹೋ, ಗುಡ್. ಟ್ರ್ಯಾಕ್ಸು ಕಾಣ್ತಾ ಇಲ್ಲ, ಹಂಗೆ ಹೋಗ್ತಾ ಇದೆ ರೂಟ್ ಆ್ಯಕ್ಚುಲಿ. ಬಟ್ ಚೆನ್ನಾಗಿ ಹತ್ತುತ್ತಾ ಇದೆ ಆ್ಯಕ್ಚುಲಿ. ಓಹೋ, ಪ್ರಾಣಿ ಹೋಗ್ಬೇಕಾದ್ರೆ ಪ್ರಾಣಿ ಭಯಕ್ಕಿನ್ನ ನನಗೆ ಹಂಟರ್ಗಳದ್ದೇ ಭಯ. ಅಲ್ಲೂ ಓಡ್ತಾ ಇದೆ ನೋಡಿ ಜಿಂಕೆಗಳು. ಕ್ರೇಜಿ. ಫಾರೆಸ್ಟ್ ಒಳಗೆ ಹೋಗಿದ್ದಾಯ್ತು, ಎಲ್ಲ ಥರ ಆಯಿತು ಆಲ್ಮೋಸ್ಟ್. ಕಂಪ್ಲೀಟ್ ಟ್ರೈಲ್ ರೈಡಿಂಗ್ ಆಲ್ಮೋಸ್ಟ್. ಅಂದರೆ ನಾನಿಲ್ಲಿ ಮಾಡ್ತಾಯಿದ್ದಿದ್ದು ಬರೀ ಮೌಂಟೇನ್ ಪಾಸಸ್ಗೆ ಹೋಗ್ತಿದ್ದೆ. ನಿಮ್ಮ ಹಳೆ ವೀಡಿಯೋಸ್ ಎಲ್ಲ ನೋಡಿರೋರ್ಗೆ ಗೊತ್ತಿರುತ್ತೆ. ಇದು ನೋಡಿ ಹೆಂಗೆ ಒಳ್ಳೆ ಮಿಲ್ಟ್ರಿ ಥರ ಕ್ಯಾಮಫ್ಲಾಜ್ ಮಾಡ್ಕೊಂಡು ಹಾಕೊಂಬಿಟ್ಟವ್ರು. ಎಲ್ಲ ಹಂಟಿಂಗಿಗೆ ಅಂತಲೇ ನನ್ನ ಪ್ರಕಾರ. ಆ್ಯಕ್ಚುಲಿ ಇದೆಲ್ಲ ಡ್ರೈ ಆಗಿರೋದು ಒಳ್ಳೇದಿಲ್ಲ, ಅಂದರೆ ಸಿಕ್ಕಾಬಟ್ಟೆ ಕೊಚ್ಚೆ ಇದ್ದಿದ್ರೆ ಆಗ್ತಿರ್ಲಿಲ್ಲ. ಈಗ ಮತ್ತೆ ಸ್ಲೋಪು. ಓಹೋ, 6 ವರ್ಷ ಟ್ರೈಲ್ಸ್ ಓಡಿಸ್ತಾ ಇರೋದು ಏನೇನು ರಿವಿಷನ್ ಆಗಬೇಕಿತ್ತೋ ಎಲ್ಲ ಈಗಲೇ ಆಗ್ತಾ ಇದೆ. ಇಲ್ಲಿ ಬಂದರೆ ಟ್ರ್ಯಾಕ್ ಇಲ್ಲ, ಆ ಕಡೆನೇ ಹೋಗ್ಬೇಕು ಅನಿಸುತ್ತೆ. ಮೋಸ್ಟ್ಲಿ ಅಲ್ಲಿ ಟ್ರ್ಯಾಕ್ ಇದ್ದಂಗೆ ಕಾಣ್ತಾ ಇದೆ. ಫುಲ್ ಎಕ್ಸ್ಪ್ಲೋರಿಂಗ್. ಇವತ್ತಂತೂ ಹೊಸ ಹೆಲ್ಮೆಟ್ ಫುಲ್ ಸ್ಕ್ರ್ಯಾಚ್ ಆಗಿ ಇನ್ನೇನು ಮುಗೀತು. ಅದು ಹೊಸ ಹೆಲ್ಮೆಟ್ ಅಲ್ಲ. ಇಲ್ಲಿ ತಿರುಗಿಸೋದು ಕಷ್ಟ ಇದೆ, ನೋಡೋಣ. ಇಲ್ಲ, ಮಣ್ಣು ಒಳಗೆ ಹೋಗ್ತಾ ಇದೆ. ಸ್ಟಾರ್ಟ್ ಮಾಡಿಕೊಂಡು ಈ ಕಡೆ ಹೋಗೋದೇ ವಾಸಿ. ಓಹೋ, ಸರ್ರಿಗಿರೋದೇ ಇದೆಯಲ್ಲ ಇಲ್ಲಿ. ಅಬ್ಬಾ, ಎಸ್, ಗುಡ್. ಬಟ್ ಹೆಂಗಪ್ಪ ಹೋಗೋದು ಆ ಟ್ರೈಲ್ಗೆ? ಆ ಕಡೆನೇ ಹೋಗ್ಬೇಕಿನ್ನು ವಾಪಸ್ಸು. ಎಸ್, ಬ್ಯಾಕ್ ಆನ್ ಟ್ರ್ಯಾಕ್. ಓಕೆ, ಇದೇ ಇತ್ತು. ಅಲ್ಲೂ ಆ್ಯರೋ ಮಾರ್ಕ್ ಇತ್ತು. ನಾನು ಇದು ನೋಡಿ ಸ್ವಲ್ಪ ಈಗ ಸಿಟ್ಟಿಂಗ್ ಡೌನ್ ಪ್ಯಾಡ್ಲಿಂಗ್. ಓಕೆ, ಅದನ್ನು ದಾಟ್ಕೊಂಡು ಈ ಕಡೆ ಬಂದ್ವಿ. ಇದು ಸ್ವಲ್ಪ ಟ್ರ್ಯಾಕ್ ಇದ್ದಂಗೆ, ಇದೇ ಟ್ರ್ಯಾಕೇ ಕಾಣಿಸಿದ್ದಂಗೆ ಆ ಕಡೆಯಿಂದ. ಕ್ರೇಜಿಗರು ಈ ಥರ ಟ್ರೈಲ್ಸ್ ಎಲ್ಲ ಇಲ್ಲೇ ಇದೆ ಅಂತಂದರೆ. ಆ್ಯಕ್ಚುಲಿ ಪಂಚರ್ ಕಿಟ್ ಎಲ್ಲ ಇಟ್ಕೊಂಡು ಓಡಾಡೋದು ಒಳ್ಳೆಯದು. ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ ಅದನ್ನು. ಸ್ಟಂಟ್ ಮಾಡೋರಿಗೆ ಹೆಲ್ಪ್ ಆಗೋ ಥರ. ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡದೇ ಇದ್ದರೆ ಬೀಳೋದಂತೂ ಈಸಿ. ಎಂಥದ್ರ ಏನು ಹಿಂಗಿದೆ ಅನ್ನೋದೇ ಕ್ಯೂರಿಯಾಸಿಟಿಗೆ. ಸೂಪರ್. ಇಷ್ಟು ಸ್ಲೋ ಆಗಿ ಹೋದರೆ ಜಂಪ್ ಎಲ್ಲ ಆಗಲ್ಲ. ಓಹ್, ಗುಡ್. ಆಯಿತಾ, ಕೊನೆಗೂ ಎತ್ತಬೇಕು. ಈಗ ಕರೆಕ್ಟಾಗಿ ಡ್ಯಾಮೇಜೇ ಆಗಿರುತ್ತೆ.
ಓ ಮೈ ಗಾಡ್, ಅದು ಸ್ವಲ್ಪ ಇದರಲ್ಲಿದೆ. ತಿರ್ಕೊಂಡೇ ಬಿಟ್ಟಿದೆ. ಹೋಗು, ಹೊಸ ಗಾಡಿನ ಒಳ್ಳೆ ಕಂಡೀಷನ್ ಮಾಡಿದೆ. ಅಯ್ಯೋ ಕತೆ ಮಾಡೋಕ್ಕೆ ಬರದೇ ಇರೋದೆಲ್ಲ ಮಾಡೋಕ್ಕೋದು. ತಿರ್ಕೊಂಡು ಹಿಂಗೆಲ್ಲ ಟ್ವಿಸ್ಟ್ ಆಗಲಿ ಅನ್ನೋ ಥರನೇ ಕೊಟ್ಟವ್ರೆ. ಕ್ರೇಜಿ. ಅಲ್ಲೋಗಿ ಅದೇನು ಟೈಟ್ ಮಾಡಬೇಕು ನೋಡಬೇಕು ಒಂದ್ಸರಿ. ಫುಲ್ಲು ಚಿತಾಲ್ ಪತಾಲ್ ಆಗೋಗ್ಬಿಟ್ಟಿದ್ದೀನಿ ನೋಡಿ. ಹಂಗೆ ಗೊತ್ತಿಲ್ಲದೆ ಇರೋ ಸ್ಟಂಟ್ ಎಲ್ಲ ಮಾಡೋಕ್ಕೆ ಹೋದರೆ ಸ್ವಲ್ಪ ಅಟ್ಲೀಸ್ಟ್ ಕ್ರ್ಯಾಶ್ ಗಾರ್ಡ್ ಇರೋದು ಇರಬೇಕಾಗಿತ್ತು. ಸುಮ್ಮನೆ ಹಂಗೆ ಅಟೆಂಪ್ಟ್ ಮಾಡೋಕ್ಕೆ ಹೋಗಿ ಸ್ಕ್ರ್ಯಾಚಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮು ಕ್ರ್ಯಾಶ್ ಗಾರ್ಡ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಂಡು ಬರೋಣ. ಸಸ್ಪೆನ್ಷನ್ನು ಹೆಂಗೆ ಫೀಲ್ ಆಗುತ್ತೆ ನೋಡೋಣ ಅಂತ ಟ್ರೈ ಮಾಡ್ತಿದ್ದೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ತುಂಬ ಸ್ವಲ್ಪ ಅನ್ಇವನ್ ಆಗಿದೆ. ಆಮೇಲೆ ಕಾಲು ಎಟಕ್ಸಲ್ವಲ್ಲ ಅಷ್ಟು ಈಸಿಯಾಗೆ. ಸೊ ಅದೇ ಪ್ರಾಬ್ಲಮ್ ಆಗಿತ್ತು. ಗಾಡಿ ಇಲ್ಲಿದೆ, ನೀರು ಕುಟ್ಕೊಂಡು ಅಲ್ಲಿ ನೋಡಿ ಹಂಗೆ ವ್ಯೂ. ಚಂದ್ರ ಆಲ್ರೆಡಿ ಬಂದುಬಿಟ್ಟಿದ್ದಾನೆ. ಅಟ್ಲೀಸ್ಟ್ 2 ಸಲ ಗಾಡಿ ಬಿದ್ದಿದ್ದರಿಂದ ನನ್ನ ಕೈಲೇ ಎತ್ತಕ್ಕಾಗುತ್ತೆ ಓಕೆ ಅನ್ನೋದು ಅದು ಅಟ್ಲೀಸ್ಟ್ ಗೊತ್ತಾಯಿತು. ನಾನು ಅಟ್ಲೀಸ್ಟ್ ಯಾಕಂದರೆ ಸೋಲೋ ಆಫ್ ರೋಡಿಂಗ್ ತುಂಬ ಹೋಗ್ಬೇಕು ಅಂತ ಇರೋದ್ರಿಂದನೇ ಅಂಡರ್ 200 kg ಅಥವಾ 205, 210 ಒಳಗಿದ್ರೇ ಬೆಟರು ಅಂತ ಅಂದ್ಕೊಳ್ತಾ ಇದ್ದೆ. ಅಫ್ಕೋರ್ಸ್ ಇದ್ರ ಮೇಲೆ ಇನ್ನೂ ಆಕ್ಸೆಸರೀಸ್ ಹಾಕಿಲ್ಲ. ಕ್ರ್ಯಾಶ್ ಗಾರ್ಡ್ಸು, ಪ್ಯಾನಿಯರ್ಸು, ಆಮೇಲೆ ಹಿಂದ್ಗಡೆ ಲಗೇಜ್ ರ್ಯಾಕು ಇವೆಲ್ಲ ಹಾಕಿಲ್ಲ. ಅದು ಹಾಕಿದಾಗ ಇನ್ನೊಂದು ಚೂರು ಜಾಸ್ತಿ ಆಗುತ್ತೆ. ಬಟ್ ಪರವಾಗಿಲ್ಲ, ಎತ್ತೋದಕ್ಕೆ ಆ ಥರ ಎತ್ತಕ್ಕೆ ಆಗಲ್ಲ ಅನ್ನೋ ಥರ ಇಲ್ಲ ಪೊಸಿಷನ್ನು. ಗಾಡಿ ಹಿಮಾಲಯನ್ ಥರನೇ ಅನಿಸುತ್ತೆ ಆಲ್ಮೋಸ್ಟ್. ನನಗೆ ಎತ್ತೋದಕ್ಕೆ ಅದಕ್ಕೂ ಇದಕ್ಕೂ ಆಲ್ಮೋಸ್ಟ್ ಸೇಮ್ ಅನಿಸ್ತಾ ಇತ್ತು. ಸೊ ಜಂಪ್ಸ್ ಎಲ್ಲ ನೆಕ್ಸ್ಟ್ ಟೈಮ್ ಇರಲಿ. ಈಗ ಮರ್ಯಾದೆಯಾಗೆ ಹೊರಟ್ಬಿಡೋಣ ಬನ್ನಿ. ಮರ್ಯಾದೆಗೆ ಹೋಗೋಣ ಅಂದ್ಬಿಟ್ಟು ಅಂದರೂ ಚುಂಗ್ಲಾಡ್ತಾ ಇದ್ದೀನಲ್ಲ. ಎಸ್. ಸೊ ಜಸ್ಟ್ ಒಂದು 46 ಮಿನಿಟ್ಸ್ ಇದೆ ವಾಪಸ್ ಮನೆಗೆ ಹೋಗೋಕ್ಕೆ. 6 ಗಂಟೆ ಅಷ್ಟರೊಳಗೆ ತಲುಪ್ತೀನಿ ಮನೇನ. ಸೊ ಅಷ್ಟರೊಳಗೆ ಇನ್ನೂ ಸನ್ಲೈಟ್ ಇರುತ್ತೆ, ಆಗ ತುಂಬ ಚಳಿ ಆಗಲ್ಲ. ಸಮ್ ವಾಟ್ ಬ್ಯಾಕ್ ಟು ಸಿವಿಲೈಸೇಷನ್ ಅನಿಸ್ತಾ ಇದೆ. ಇಲ್ಲ, ಟ್ರೈಲ್ಸ್ಗೆ ಬ್ಯಾಕು. ನೋಡಿ ಇಲ್ಲಿ ಪಾಳು ಬಿದ್ದಿರೋ ಮನೆಗಳು ಹೆಂಗಿದೆ ನೋಡಿ, ಒಳ್ಳೆ ಕ್ರೇಜಿ. ಏನು ವುಡ್ಡೆಲ್ಲ ಸ್ಟೋರ್ ಮಾಡೋಕ್ಕೆ ಅಂತ ಆ ಥರ ಇಟ್ಕೊಂಡವರು ಏನೋ, ಅಥವಾ ಆ್ಯನಿಮಲ್ಸ್ಗ ಎದುರು ಇರ್ಬೋದು. ಓಕೆ, ಬ್ಯಾಕ್ ಟು ನಾರ್ಮಲ್ ಟ್ರಯಲ್. ನೋ ಮೋರ್ ಸ್ಟಂಟ್ಸ್ ಇವತ್ತು. ಸೊ ಅಷ್ಟೇ ಸ್ನೇಹಿತರೆ, ನೋಡಿದ್ರಲ್ಲ ಹೆಂಗಿತ್ತು ಟ್ರಯಲ್ಸು ಜರ್ಮನಿದು. ಎಕ್ಸ್ಪ್ಲೋರೇಷನ್ ಹೆಂಗಿತ್ತು ಹೇಳಿ. ಎಕ್ಸ್ಪ್ಲೋರೇಷನ್ ಅಲ್ಲ ಆ್ಯಕ್ಚುಲಿ, ಈ ಅನ್ನಿ ಅರುಣ್ ಅವ್ರ ಥರ ಗೋಪ್ರೋ ಮ್ಯಾನ್ ಥರ ಐಸೋಲ್ ಥರ ಎಕ್ಸ್ಪ್ಲೋರೇಷನ್ ಅಂತೂ ಖಂಡಿತ ಅಲ್ಲ ಇದು. ಸ್ವಲ್ಪ ಮ್ಯಾಪ್ಸ್ ಇತ್ತು, ಒಂಚೂರು ನಾನೇ ನೋಡ್ಕೊಂಡು ಹೋಗಿದ್ದು. ಸೊ ಅದೇ ಹೆಂಗಿತ್ತು, ಏನು ಅನಿಸ್ತು ಅಂತ ಕಮೆಂಟ್ಸಲ್ಲೇ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆಗೆ. ಹಿಂಗೆ ಮುಂದೆ ನಿಮಗೆ ಯುರೋಪಿಂದ ಆಫ್ ರೋಡಿಂಗ್ ತೋರಿಸ್ತಾ ಇರ್ತೀನಿ. ಇದೆಲ್ಲ ಇನ್ನೂ ಬರೀ ಸುಮ್ಮನೆ ನಾರ್ಮಲ್ ಟ್ರಯಲ್ಸ್ ಆಗಿತ್ತು, ಆದರೆ ಇನ್ನೂ ಟೆಕ್ನಿಕಲ್ ಸೆಕ್ಷನ್ಸು ಆಮೇಲೆ ಒಳ್ಳೆ ಮೌಂಟೇನ್ ವ್ಯೂಸ್ ಇರೋವಂಥದ್ದೆಲ್ಲ ಇಟಲಿಲಿದೆ. ಸೊ ಅದನ್ನು ಮುಂದಿನ ಎಪಿಸೋಡ್ಸಲ್ಲೇ ಖಂಡಿತ ತೋರಿಸ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತನಕ ಬಾಯ್ ಬಾಯ್.